ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಾಸ್ಟರ್ ಯುವರ್ ಟ್ರೇಡ್. ನಾನು ಕುಮಾರ್. ಸೊ ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡೋಣ ಅಂದರೆ, ವೀಕೆಂಡ್ ಬೇರೆ, ಸೊ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಮಾತಾಡೋದಿನ. ಫಂಡಮೆಂಟಲ್ ಅದು ನೆಕ್ಸ್ಟ್ ಯಾವುದನ್ನ ವಿಡಿಯೋಗಳಲ್ಲಿ ಹೇಳ್ತೀನಿ. ಫಸ್ಟು ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಏನು, ತುಂಬ ಸಿಂಪಲಾಗಿ ಇಟ್ಕೊಬೇಕು. ಟ್ರೇಡಿಂಗ್ ಅಂದರೆ ಎಲ್ಲ ಓದಿ, ಎಲ್ಲನೂ ಓದಬೇಕು. ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಡೀಪಾಗಿ ಹೋಗಿ ಎಲ್ಲ ಕಲ್ತ್ಕೊಳ್ಳಿ. ಬಟ್ ಇಂಪ್ಲಿಮೆಂಟ್ ಅನ್ನೋದು ಎಲ್ಲದನ್ನೂ ಚಾರ್ಟ್ ಮೇಲೆ ನಾವು ಮಾಡೋದಕ್ಕಾಗಲ್ಲ. ಮೆಸ್ಸಪ್ ಮಾಡಬಾರ್ದು. ಚಾರ್ಟ್ನ ಕ್ಲೀನಾಗಿರಬೇಕು ಚಾರ್ಟ್. ಸೊ ಅದಕ್ಕೊಂದು ಸಪೋರ್ಟು, ಅದಕ್ಕೊಂದು ರೆಸಿಸ್ಟೆನ್ಸು, ಇಲ್ಲ ಒಂದು ಟ್ರೆಂಡ್ ಲೈನು, ಇಲ್ಲ ಯಾವುದೋ ಒಂದು ಮೂವಿಂಗ್ ಆ್ಯಾವ್ರೇಜು, ಸೊ ಲ್ಯಾಗಿಂಗ್ ಇಂಡಿಕೇಟ್ರು. ಸೊ ಪ್ರೈಸ್ ಆ್ಯಕ್ಷನ್ ಇಸ್ ದ ಅಲ್ಟಿಮೇಟ್. ಪ್ರೈಸ್ ಆ್ಯಕ್ಷನ್ ಅಂದರೆ ಅಲ್ಲಿ ಏನು ಆ ಮೂಮೆಂಟಲ್ಲಿ ಪ್ರೈಸ್ ಏನು ಆ್ಯಕ್ಷನ್ ಆಗ್ತಾಯಿದೆ ಅನ್ನೋದು ತೋರಿಸುತ್ತೆ. ಅದನ್ನು ಕಲ್ತ್ಕೊಳ್ಳಿ, ಪ್ರೈಸ್ ಆ್ಯಕ್ಷನ್. ಸೊ ಕೀಪ್ ಇಟ್ ಸಿಂಪಲ್. ಎಷ್ಟೋ ಇಂಡಿಕೇಟರ್ಸ್ಗಳಿದೆ ಸ್ನೇಹಿತರೆ, ಎಲ್ಲ ಕಲಿಬೇಕು, ಎಲ್ಲರ ಬಗ್ಗೆ ನಾಲೆಜ್ ಇರಲಿ. ಬಟ್ ಎಲ್ಲನೂ ಇಂಪ್ಲಿಮೆಂಟ್ ಮಾಡ್ಕೊಳಕ್ಕೆ ಹೋದರೆ ನಿಮ್ಮ ಅಪ್ಪನಾಣೆಗೋ ನೀವು ಕಾಸು ಮಾಡೋದಿಲ್ಲ. ಸೊ ಎಲ್ಲನೂ ಹಾಕ್ಕೋಬೇಕು, ಮಾಡಬೇಕು ಅಲ್ಲ, ಸಿಂಪಲಾಗಿ ಇಟ್ಕೋಬೇಕು. ನಿಮ್ಗೆ ಗೊತ್ತಿರಬೇಕು ಯಾವ್ದು ಸಪೋರ್ಟು, ಪ್ರೈಸ್ ಎಲ್ಲಿದೆ, ಎಲ್ಲಿಗೆ ಹೋಗುತ್ತೆ ನೆಕ್ಸ್ಟು ಅನ್ನೋದು ಗೊತ್ತಿರಬೇಕು. ಮತ್ತು ಅಲ್ಲಿ ರಿಟ್ರೇಸ್ ಆದರೆ ಎಲ್ಲಿಗೆ ಬರುತ್ತೆ ಅಂತ ಗೊತ್ತಿರಬೇಕು. ಸಿಂಪಲ್ ಆ್ಯಸ್ ದಟ್. ಸೊ ನೀವು ಫಂಡಮೆಂಟಲ್ಸ್ ಗೊತ್ತಿದ್ದರೆ ಟೆಕ್ನಿಕಲ್ಸ್ನ ಅಲ್ಲಿ ಚೆಕ್ ಮಾಡಿಕೊಂಡು ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಸಿಂಪಲಾಗಿ ಇಟ್ಕೊಳ್ಳಿ ಟೆಕ್ನಿಕಲ್ಸ್ನ. ಸಪೋರ್ಟ್ ಅಂದರೆ ಏನು, ರೆಸಿಸ್ಟೆನ್ಸ್ ಅಂದ್ರೇನು, ಟ್ರೆಂಡ್ ಲೈನ್ಸ್ ಅಂದ್ರೇನು, ಮೂವಿಂಗ್ ಆ್ಯಾವ್ರೇಜಸ್ಸು, ಲ್ಯಾಗಿಂಗ್ ಇಂಡಿಕೇಟರ್ಸು, ಪ್ರೈಸ್ ಆ್ಯಕ್ಷನ್ನು ವೆರಿ ಇಂಪಾರ್ಟೆಂಟ್. ಸೊ ಮುಂದಿನ ದಿನಗಳಲ್ಲಿ ಪ್ರೈಸ್ ಆ್ಯಕ್ಷನ್ ಬಗ್ಗೆ ಹೇಳ್ತೀನಿ ನಾನು. ಪ್ರೈಸ್ ಆ್ಯಕ್ಷನ್ ಯಾಕೆಂದರೆ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸು ಹೆಂಗೆ ರೀಡ್ ಮಾಡಬೇಕು, ವಾಲ್ಯೂಮ್ ಆ್ಯಂಡ್ ಪ್ರೈಸು ತುಂಬ ವೆರಿ ಇಂಪಾರ್ಟೆಂಟು. ಸೊ ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತಾ ಇರ್ತೀನಿ. ಬಟ್ ನಾನೇನು ಹೇಳ್ತೀನಿ ಅಂದರೆ, ಚಾರ್ಟನ್ನ ನೀವು ರೀಡ್ ಮಾಡಿ, ಡ್ರಾ ಮಾಡಿ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೈನ್ಸ್ನ, ಇಂಡಿಕೇಟರ್ಸ್ನ ಅಪ್ಲೈ ಮಾಡೋದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ತಿಳ್ಕೊಳ್ಳಿ. ಅಷ್ಟೇ ಸಾಕು. ಮಿಕ್ಕಿದ್ದೆಲ್ಲ ಪ್ರೈಸ್ ಆ್ಯಕ್ಷನ್ನೇ ಮಾಡುತ್ತೆ. ಓಕೆನಾ? ಸೊ ಏನು ಹೇಳಿ, ಸಿಂಪಲಾಗಿ ಇಟ್ಕೊಳ್ಳಿ, ತಲೆ ಕೆಡಿಸ್ಕೋಬೇಡಿ. ಸೊ ನಾನೇನು ಹೇಳ್ತೇನೆ, ಏನು ಸಪೋರ್ಟ್ ಅಂದರೆ, ಏನು ರೆಸಿಸ್ಟೆನ್ಸ್ ಅಂದರೆ, ಏನು ಟ್ರೆಂಡ್ ಲೈನ್ ಅಂದರೆ, ಏನು ಮೂವಿಂಗ್ ಆ್ಯಾವ್ರೇಜ್ ಅಂದರೆ. ಸೊ ಇದೆಲ್ಲ ಕ್ವಶನ್ಸ್ಗೆ ಆನ್ಸರ್ ನೀವೇ ಗೂಗಲ್ ಮಾಡಿ ತಿಳ್ಕೊಂಬಿಡಿ. ತುಂಬ ಸಿಂಪಲಾಗಿರುತ್ತೆ. ಇಷ್ಟಿರಬೇಕು ಅಷ್ಟೇ ಚಾರ್ಟಲ್ಲಿ. ಇಷ್ಟಿದ್ದರೆ ಕ್ಲಿಯರಾಗಿರಬೇಕು. ನಿಮ್ಗೆ ಬರೀ ಪ್ರೈಸ್ ಕಾಣಿಸ್ಬೇಕು ಅಷ್ಟೇ. ಇನ್ನೇನು ಎಲ್ಲ ಇಂಡಿಕೇಟರ್ಸು ಅದು ಇದು ಏನೂ ಹಾಕೊಬೇಡಿ. ಬಾಲಿಂಗ್ ಬ್ಯಾಂಡ್ಸು ಅದು ಇದು ಇವೆಲ್ಲ. ಸೊ ಕೀಪ್ ಇಟ್ ಆ್ಯಸ್ ಸಿಂಪಲ್ ಆ್ಯಸ್ ಪಾಸಿಬಲ್. ಸೊ ಈ ಥರ ಇಟ್ಕೊಂಡು ಟೆಕ್ನಿಕಲ್ ಕಲ್ತ್ಕೊಳ್ಳಿ. ಮುಂದಿನ ದಿನದಲ್ಲಿ ಸಪೋರ್ಟ್ ಹೆಂಗೆ ಡ್ರಾ ಮಾಡೋದು, ರೆಸಿಸ್ಟೆನ್ಸ್ ಹೆಂಗೆ ಡ್ರಾ ಮಾಡೋದು, ಟ್ರೆಂಡ್ ಲೈನ್ ಹೆಂಗೆ ಡ್ರಾ ಮಾಡೋದೆಲ್ಲ ಹೇಳ್ಕೊಡ್ತೀನಿ. ಸೊ ಮೋರ್ ಕಂಟೆಂಟ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಬಾಯ್.